ಇಷ್ಟು ವರ್ಷ ಬರಲಿದ್ದು ಒಳ್ಳೆದ ಕೆಲಸ ಆಗಿದೆ. ಬಾಂಬೆ ಟೋಸ್ಟಿ ಅಂತ ಏನೋ ಕೊಟ್ಟ. Not even 8 or 9 o'clock, it is 6 o'clock. So 6 o'clockಗೆ ಫುಲ್ ಕತ್ಲು ಫ್ರೆಂಡ್ಸ್. ಇನ್ನು ಮುಖದ ಹತ್ತಿರ ಇಡು ಆಯ್ತಾ, ಮುಖದ ಮೇಲೆ ಇಟ್ಬಿಡು. ಲುಕಿಂಗ್ ಲೈಕ್ ಒನ್ ಆಫ್ ದೋಸ್ ಟ್ರೀಸ್. ಅಲ್ಲೆಲ್ಲ ಟ್ರೀಸ್ ಜೊತೆಗೆ ಇವನು ನೆನೆಸ್ಬಿಟ್ಟು ಒಂದು ಟ್ರೀ ಥರ ಕಾಣ್ತಾ ಇದೆ. ಇಟ್ಸ್ ಆ್ಯಕ್ಚುಲಿ ಮ್ಯಾಚಿಂಗ್. ಒಂದು ಟೀ ಶರ್ಟ್ನ ಇಟ್ಕೊಂಡು 2.5 ನಿಮಿಷದ ಕಂಟೆಂಟ್ ಕೊಟ್ಟಿದ್ದಾರೆ ನಮ್ಮ ಮೇಡಮ್ ಅವರು. ಪಾಂಡಿಚೇರಿಗೆ ಹೊರಟಿದ್ದೀವಿ. ಫಸ್ಟ್ ಇಯರ್ ಆ್ಯನಿವರ್ಸರಿ ಇದು. ಆ್ಯಕ್ಚುಲಿ ಅಬ್ರಾಡ್ ಹೋಗೋಣ ಅಂದ್ಕೊಂಡಿದ್ವಿ, ಬಟ್ ಹಲವಾರು ಕಮಿಟ್ಮೆಂಟ್ಸ್ ಇರೋ ಕಾರಣ ನಾವು ಹೋಗಲಿಲ್ಲ ಅಬ್ರಾಡ್ಗೆ. ವಾವ್, ಇಲ್ಲಿ ನೋಡೋದ್ರಲ್ಲಿ ಫಾಗು, ಕಾರಂತೂ ಫುಲ್ ಒಂಥರ ಫಾಗಿ ಆಗಿಬಿಟ್ಟಿದೆ. ಅಲ್ಲಿ ನೋಡಿ ಗಾಯ್ಸ್, ನಮ್ಮ ಸೂರ್ಯದೇವ. How are you going? ಅಪ್ಪ, ಸಾಮಲ್ಪಟ್ಟಿ ಬೈಪಾಸ್ ಅಂತ ಇದು. ನೆಕ್ಸ್ಟ್ ಲೆವೆಲ್ ಫಾಗ್ ಆಗಿದೆ ಇಲ್ಲೆಲ್ಲೋ. ಹತ್ರ ಒಂದು 3-4 ಕಿಲೋಮೀಟರ್ಸ್ ಆಯಿತು, ಇಷ್ಟೇ ಇದೆ ಫಾಗು. ಅದು ನಮ್ಮ ಮೇಡಮ್ಗೆ ಹೊಟ್ಟೆ ಒಳಗೆ ಚಿಟ್ಟೆ ಬಿಟ್ಟಂಗೆ ಆಗ್ತಾ ಇತ್ತಂತೆ. ಸೊ ಅದಕ್ಕೋಸ್ಕರ ಒಂದು 2 ನಿಮಿಷ ಸೈಡ್ಗೆ ಹಾಕಿದ್ದೀವಿ. ನಮ್ಮ ಮೇಡಮ್ಮು ಏನು ಮಾಡ್ತಾ ಇದ್ದೀರಾ? ಏನು ಬಿಸ್ಕೆಟ್ ತಿಂತಾರೆ. ಪೀಸ್. ಎಷ್ಟು ಫಾಗ್ ಇದೆ, ಎಷ್ಟು ಚಳಿ ಇದೆ ಇಲ್ಲಿ ಅಂದರೆ ನಡೀತಾ ಇದ್ದೀನಿ ನಾನು. ಇಲ್ಲ, ಸುಮ್ಮನೆ ಉದ್ದಕ್ಕೆ ಹೋಗ್ತಾ ಇರೋದಷ್ಟೇ. ನೆಲ್ಲೈ ಕರ್ಪಿಟ್ಟಿ ಅಂತೆ ಒಂದು ಕಡೆ ಪಾಂಡಿಚೇರಿಗೆ ಹೋಗೋ ದಾರಿಲಿ. ನೆಕ್ಸ್ಟ್ ಲೆವೆಲ್ ಕಾಫಿ ಸೈಕಾಗಿದೆ, ಸಿಕ್ಕಾಪಡೆ ಸೈಕು. ಸುಮ್ಮನೆ ಜೈ ಅಂತ ಬಂದ್ಬಿಟ್ಟಿದ್ದೀವಿ ಪಾಂಡಿಚೇರಿಗೆ. ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಏನು ಗೊತ್ತಿಲ್ಲ. ಇದು ನಾವು ರೆಂಟ್ ಮಾಡಿದ್ದ ಸ್ಕೂಟಿ. ಇನ್ಸ್ಟಾಗ್ರಾಮ್ನಲ್ಲಿ ಹ್ಯಾಶ್ಟ್ಯಾಗ್ ಸರ್ಚ್ ಮಾಡಿಕೊಂಡು ಎಲ್ಲೆಲ್ಲಿ ಹೋಗ್ಬೇಕು, ಏನೇನು ಮಾಡ್ಬೇಕಂತ ಅಂದ್ಕೊಂಡು ಬರ್ತಾಯಿದ್ವಿ ಬೇಸಿಕಲಿ. ಮೇಡಮ್ಮು ಅವರು ಸೆಲ್ಫೀಸ್ ತಗೊಳ್ಳೋದ್ರಲ್ಲಿ ಬ್ಯುಸಿ ಇದ್ದಾರೆ. ನಾವು ಬ್ರೆಡ್ ಆ್ಯಂಡ್ ಚಾಕ್ಲೇಟ್ ಅಂತ ಅಲ್ಲಿ ಬಂದಿದ್ದೀವಿ. ಏನೋ ಬಾಂಬೆ ಟೋಸ್ಟಿ ಅಂತ ಏನೋ ಕೊಟ್ಟ, ಫುಲ್ಲು ಒತ್ತಿಸ್ಬಿಟ್ಟು ಕೊಟ್ಟಿದ್ದಾನೆ. ತಿನ್ನಕ್ಕೆ ಏನು ಮಜಾ ಬರ್ತಾ ಇಲ್ಲ, ಅನುಭವಿಸ್ತಾ ಇದ್ದೀನಿ ಇವಾಗ. ಜನ ತಿಂತಾರೆ ಖುಷಿ ಖುಷಿ. ಬೆಟರ್ ಗೋ ಟು ಅ ಸೌತ್ ಇಂಡಿಯನ್ ರೆಸ್ಟೋರೆಂಟ್. ಇಷ್ಟು ವರ್ಷ ಬರಲಿದ್ದು ಒಳ್ಳೆದ ಕೆಲಸ ಆಗಿದೆ. ಬೀಚ್, ಚರ್ಚಸ್, ಕೆಫೆಸ್ ಈಸ್ ಈಕ್ವಲ್ ಟು ಪಾಂಡಿಚೇರಿ ಅಷ್ಟೇ. ಸೊ ನಾವು ರಾಕ್ ಬೀಚ್ಗೆ ಬಂದಿದ್ದೀವಿ. ನಮ್ಮ ಮದುವೆ ಆಗಿ 1 ವರ್ಷ ಆಯಿತು. 1 ವರ್ಷ ಹೇಗೆ ಹೋಯಿತು ಅಂತಲೇ ಗೊತ್ತಿಲ್ಲ. ಸೋ ಮೆನಿ ಅಂಡರ್ಸ್ಟ್ಯಾಂಡಿಂಗ್ಸ್, ಸೋ ಮೆನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, so many fights. ನಾವು ಪ್ಯಾರಡೈಸ್ ಬೀಚ್ಗೆ ಬಂದಿದ್ವಿ. ಸೊ ತುಂಬ ಪಾಪ್ಯುಲರು ಅಂತ ಹೇಳ್ತಾರೆ. ಕರೆಕ್ಟಾಗಿ ಲೈಟ್ಸ್ ಅರೇಂಜ್ಮೆಂಟ್ ಕೂಡ ಇಲ್ಲ ಇಲ್ಲಿ. ಬಟ್ not even 8 or 9 o'clock, it is 6 o'clock. So 6 o'clockಗೆ ಫುಲ್ ಕತ್ಲು ಫ್ರೆಂಡ್ಸ್.
ಮಂತ್ರಿ ಮಂದಿರಿಗೆ ಬಂದಿದ್ದೀವಿ. ಸೊ ಬಾ 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 ಕಚ್ಚು 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 ಕಚ್ಚು. ಮತ್ತು ವೇರ್ ಇಸ್ ದಿ ಮಂತ್ರಿ ಮಂದಿರ್? ಸಮಥಿಂಗ್ ಸಸ್ಪಿಷಿಯಸ್ ಥರ ಅದು ಹುಡ್ಕೊಂಡು ಹೋಗ್ತಾರೆ. ಈಗ ನಾವು ಅಲ್ಲೇ ಹೋಗ್ತಾ ಇರೋದು. ಬಟ್ ವೇರ್ ಇಸ್ ಇಟ್? ಫ್ರೀ ಪಾಸ್ ಅಂತ ಇದ್ರು, ಮಂತ್ರಿ ಮಂದಿರಿಗೆ ಇಲ್ಲಿ ಫ್ರೀ ಪಾಸ್ ಕೊಡ್ತಾ ಇದ್ರು. ಸೊ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಮಂತ್ರಿ ಮಂದಿರಿಗೆ. ಸಾರಿ, ಏನಿದೆ ಹೌದಾ, ಮಂತ್ರಿ ಮಂದಿರ್ ಕರೆಕ್ಟ್. ಯಾವ ಟ್ರಾವೆಲ್ ಆ್ಯಂಡ್ ಟೂರ್ ಪ್ಯಾಕೇಜಸ್ ಇಲ್ಲ, ಅನ್ಪ್ಲ್ಯಾನ್ ಟ್ರಿಪ್ ದಿಸ್ ಇಸ್ ದ ಬೆಸ್ಟ್. ನಮ್ಮ ಟೈಮ್ ಪ್ರಕಾರ ಹೋಗುತ್ತಲ್ಲ. ವಾಟ್ ಡು ಯು ಸೇ? ಹೌದು ರೀ, ಎಲ್ಲ ನೀವೇ ಹೇಳಿದಾಗ. ಒಳ್ಳೆ ಕಾಡು ಜಾಗಕ್ಕೆ ಬಂದಿದ್ದೀವಿ ಅನಿಸ್ತಾ. ಸೊ ಇಲ್ಲಿ ಎಲ್ಲ ಹಳೆ ಕಾಲದ ಕಾಯಿನ್ಸ್ ಎಲ್ಲ ಇಲ್ಲಿ ಹಾಕೊಂಡು ಮಾರ್ತಾ ಇದ್ದಾರೆ. ಇನ್ನ ಎಷ್ಟು ದೂರ ಜನ, ಅದಕ್ಕೆ ಫ್ರೀಯಾಗಿ ಮಂತ್ರಿ ಮಂದಿರ್ ವ್ಯೂ ಪಾಯಿಂಟ್ ಲೆಫ್ಟ್. ನಮಗೆ ಅವರು ಫ್ರೀ ಪಾಸ್ ಕೊಟ್ಟಾಗಲೇ ಗೊತ್ತಾಗಬೇಕಿತ್ತು ಇಷ್ಟು ನಡೆಯೋದಿರುತ್ತೆ ಅಂತ. ಬಸ್ಸಲ್ಲಿ ಬಂದಾಗ ಬಸ್ಸಲ್ಲಿ ಕರ್ಕೊಂಬರ್ತಾರಲ್ಲ ಅವಾಗೆ ಗೊತ್ತಾಗ್ಬೇಕಿತ್ತು. ಅಷ್ಟು ಸುಸ್ತಾಗತ್ತೆ ನಡೆದು. ಸೊ ಬಸ್ ನಮ್ಮ ಮೇಡಮ್ ಫೈನಲಿ ತಲೆ ಕೆಟ್ಟ ಟೋಪಿ ಹಾಕೊಂಡ್ಬಿಟ್ರಿ. ಇನ್ನು ಮುಖದ ಹತ್ತಿರ ಇಡು ಆಯ್ತಾ, ಮುಖದ ಮೇಲೆ ಇಟ್ಬಿಡು. ತಲೆ ಕೆಡ್ತಾ ಇದೆ ಈ ಶೆಕೆಗೆ. ಅದು ಹೆಂಗೆ, ಹೌ ಯು ವೇರಿಂಗ್ ದಿಸ್ ಥಿಂಗ್? ಓಕೆ, ಲುಕ್ ಅಟ್ ಹಿಮ್, ಹೌ ಇಸ್ ಹಿ ವೇರಿಂಗ್ ದಿಸ್? He's looking like a tree. Oh my god, my finger. He's actually looking like one of those trees. Allella trees ಜೊತೆಗೆ ಇವನು ನೆಸ್ಬಿಟ್ಟು ಒಂದು ಟ್ರೀ ಥರ ಕಾಣ್ತಾ ಇದೆ. ಇಟ್ಸ್ ಆ್ಯಕ್ಚುಲಿ ಮ್ಯಾಚಿಂಗ್. ನಿನಗೆ ಇಷ್ಟ ಅಲ್ವಾ ಇದು, ಅದಕ್ಕೆ ಹಾಕೊಂಡ್ರೆ? ನಂಗೆ ಇಷ್ಟ, ಬಟ್ ಐ ಆಮ್ ಥಿಂಕಿಂಗ್ ಈ ವೆದರಿಗೆ ಸ್ವಲ್ಪ ನಿಂಗೆ ಶೆಕೆ ಆಗ್ತಿರ್ಬೋದೇನೋ. ನಾನು ಹೇಳಿದೆ ವಿ ಆರ್ ಗೋಯಿಂಗ್ ಟು ಪಾಂಡಿಚೇರಿ, ಶುಡ್ ವಿ ರಿಯಲಿ? ಓಕೆ ಲಿಸನ್, ಐ ಬಾಟ್ ದಿಸ್ ಫಾರ್ ಆ್ಯನಿವರ್ಸರಿ ಆಯಿತಾ. ಇದು ನಾನು ತಂದಿದ್ದು ಆ್ಯನಿವರ್ಸರಿಗೆ. ಆ್ಯಂಡ್ ವಿ ವರ್ ನಾಟ್ ಡಿಸೈಡೆಡ್. ಓಕೆ, ಪಾಂಡಿಚೇರಿಗೆ ಬರಬೇಕು ಅಂತ ಲಾಸ್ಟ್ ಮಿನಿಟ್ ಹಿಂದಿನ ದಿವಸ ರಾತ್ರಿ ಡಿಸೈಡ್ ಆಗಿ ಬೆಳಗ್ಗೆ ಎದ್ದು ವಿ ಜಸ್ಟ್ ಕೇಮ್ ಆಫ್. ಸೊ ಅನ್ಪ್ಲಾನ್ ಅಂದರೆ ರಾತ್ರಿ ಹೇಳ್ತಾ ಇದ್ದಾನೆ ಲೆಟ್ಸ್ ಗೋ ಟು ಪಾಂಡಿಚೇರಿ ಅಂತ. ಫಸ್ಟ್ ವಿ ಥಾಟ್ ಆಫ್ 1 ಸೆಕೆಂಡ್ ಏನೋ ಇದೆ ಇಲ್ಲಿ ಜಾನು. ಹಾಂ, ಓಕೆ. ಸೊ ಫಸ್ಟ್ ವಿ ಥಾಟ್ ವಿಲ್ ಗೋ ಟು ಕೂರ್ಗ್, ಆಮೇಲೆ ವಾಯ್ನಾಡ್ ಆಯಿತು, ಆಮೇಲೆ ಚಿಕ್ಕಮಂಗ್ಳೂರು ಆಯಿತು. ಆ್ಯಂಡ್ ವೇರ್ ಡಿಡ್ ವಿ ಥಿಂಕ್ ಆಫ್, ವಾಟ್ ಡಿಡ್ ವಿ ಥಿಂಕ್ ಆಫ್ ಮತ್ತೆ ವಿ ಥಾಟ್ ಒಂದು ಯಾವುದು ಬೇಡ, ಒಂದು ಬ್ಯಾಂಗ್ಳೂರು ರೆಸಾರ್ಟಿಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ. ಫೈನಲಿ ಒಂದು ರಾತ್ರಿ ಹೇಳ್ತಾ ಇದ್ದಾನೆ ಇಲ್ಲ ಬೆಳಗ್ಗೆ ಪಾಂಡಿಚೇರಿಗೆ ಹೋಗೋಣ ಅಂತ. ಏನು ಪ್ಯಾಕಿಂಗ್ ಇಲ್ಲ, ಏನೂ ಇಲ್ಲ. ಓಕೆ, ಸೊ ಕ್ಲಾಸಸ್ ಮುಗಿಸ್ಕೊಂಬಂದು ರಾತ್ರಿ ಪ್ಯಾಕಿಂಗ್ ಮಾಡಿಕೊಂಡು ಬೆಳಗ್ಗೆ ಎದ್ದು ಬಂದು ಪಾಂಡಿಚೇರಿಯಲ್ಲಿ ವಿ ಡಿಂಟ್ ಇವನ್ ನೋ ಯಾವ ಹೋಟ್ಲು ಬುಕ್ ಮಾಡಬೇಕು, ಏನೂ ಗೊತ್ತಿದ್ದಿಲ್ಲ. Everything was so sudden. So this t-shirt is not opted by me for this Pondicherry trip. Okay? Very clear with this. ಒಂದು ಟೀ ಶರ್ಟ್ನ ಇಟ್ಕೊಂಡು 2.5 ನಿಮಿಷದ ಕಂಟೆಂಟ್ ಕೊಟ್ಟಿದ್ದಾರೆ ನಮ್ಮ ಮೇಡಮ್ ಅವರು. This is way too much. ನಾವು ಎಷ್ಟು ದೂರ ಹೋಗ್ತಾ ಇದೀವಿ ನಮಗೆ ಗೊತ್ತಾಗ್ತಿಲ್ಲ. ಆರ್ ವಿ ರೀಚಿಂಗ್ ದ ಡೆಸ್ಟಿನೇಷನ್ ಆರ್ ನಾಟ್ ಅಂತ. ವೇರ್ ಇಸ್ ದ ಡೆಸ್ಟಿನೇಷನ್? ಕ್ಯಾನ್ ಯು ಸಿ ದ ಡೆಸ್ಟಿನೇಷನ್? ತೋರಿಸು. ಸುಮ್ಮನೆ ಹೋಗ್ತಾ ಇರ್ಬೋದು ಅಂತ. ಇವತ್ತು ಒಂದು ಫ್ರೆಂಚ್ ಬೇಕ್ರಿಗೆ ಅಲ್ಲಿ ಟೇಕ್ ಯು ವಿಚ್ ಇಸ್ ನಿಯರ್ ರಾಕ್ ಬೀಚ್ ಆಯಿತಾ. ಐ ಹ್ಯಾವ್ ಸೀನ್ ಇನ್ ಇನ್ಸ್ಟಾಗ್ರಾಮ್ ಬಟ್ ಇಟ್ ಇಸ್ ರಿಯಲಿ ಗುಡ್ ಆ್ಯಂಡ್ ವಿಲ್ ಹ್ಯಾವ್ ಟು ಟ್ರೈ ಟು ಒನ್ಸ್. ನಿನ್ನ ಕಷ್ಟ ಅರ್ಥ ಆಗ್ತಾ ಇದೆ ನನಗೆ. ಅವ್ನು ನೋಡು ಹೋಗೋ ದಾರಿನೇ ಜಾಸ್ತಿ ಇಲ್ಲ, ಸಂದಿಲ್ ಬೇರೆ ತೂರ್ಕೊಂಡು ಹೋಗ್ತಾರೆ. और कितने दूर है? वो 200 मीटर्स सर. ಓಕೆ ಡನ್. ಫೈನಲಿ ಬಂದಿದ್ದೀವಿ. ಒಳಗೆಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಏನು ಅಂತಲೇ ಗೊತ್ತಿಲ್ಲ ನನಗೆ. ಇದು ಇಷ್ಟು ದೂರದಿಂದ ನೋಡೋಕೆ ಇಷ್ಟೊಂದು ನಡ್ಕೊಂಬರ್ಬೇಕಾಗಿತ್ತ.
ಗೂಗಲಲ್ಲೂ ಇದೆ ಇತ್ತು ಜನ. ಅಷ್ಟು ದೂರ. ಝೂಮ್ ಮಾಡಿ. ಹ್ಯಾಪಿ. ಲೆಟ್ಸ್ ಟೇಕ್ ಸೊ ಇಷ್ಟೆಲ್ಲ ನಡೆದವರಿಗೆ ಫೈನಲಿ ಒಂದು ಬಸ್ನ ಕಳಿಸ್ತಾರೆ. ಯಾವನ್ ವೆಯ್ಟ್ ಮಾಡ್ತಾನೆ ಅಂತ. ಒಂದೇ ಬಸ್ ಇರೋದು, ಅಷ್ಟು ಜನ ಇದ್ದಾರೆ. ಇಟ್ ಇಸ್ ಅ ಟೂರಿಸ್ಟ್ ಪ್ಲೇಸ್. ಇಟ್ ಇಸ್ ಅ ಕಾಮನ್ ಸೆನ್ಸ್ ಅಟ್ಲೀಸ್ಟ್ 3-4 ಬಸ್ಸಸ್ ಆದರೂ ಅರೇಂಜ್ ಮಾಡಬೇಕು ಅಂತ. ದಿಸ್ ಇಸ್ ಇಂಡಿಯಾ. ಬಟ್ ನಾವು ಏನೂ ಮಾತಾಡೋಕ್ಕಾಗಲ್ಲ, ಬಿಕಾಸ್ ಫ್ರೀ ಪಾಸ್ ಬೇರೆ ಕೊಟ್ಟು ಕಳಿಸಿದ್ದಾರೆ. ಅಷ್ಟು 2 ಕಿಲೋಮೀಟರ್ ದೂರದ ನೋಡೋಕ್ಕೆ. ತಗೊಳಪ್ಪ ನೀನು, ನನಗೇನು ಫ್ರೀಯಾಗಿ ಬರೋಕ್ಕೆ ಇಷ್ಟ ಇಲ್ಲ. ಟೇಕ್ ಯೋ ಮನಿ ಆಯಿತಾ, ದುಡ್ಡು ತೊಗೊಳ್ಳಿ, ಒಂದು 3-4 ಬಸ್ ಅರೇಂಜ್ ಮಾಡಿ. ಸುಸ್ತಾಗಕ್ಕೆ ಬರಲ್ಲ. ನಾವು ಟ್ರಾವೆಲಿಂಗಿಗೆ ಮಜಾ ಮಾಡೋಕ್ಕೆ, ಎಂಜಾಯ್ ಮಾಡೋಕ್ಕೆ ಬರ್ತೀವಿ. ಇಲ್ಲ ಅರ್ಧ ವಾಕ್ ಮಾಡೋಕ್ಕೆ ಸಾಕಾಗುತ್ತೆ. ಅಯ್ಯಪ್ಪ ನೀನೇ ಹೇಳಿದ್ದು ಆರೋವಿಲ್ಲ.